ಈ ಸತಿ ನಾವು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ಗೆ ಹೋಗಿದ್ದು ಆಹಾರವನ್ನು ಒಂದು ರೆಸ್ಟೋರೆಂಟ್ಗೆ. ಇದು ಒಂದು ನಾನ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್. ಇದು ಇರೋದು RR ನಗರದಲ್ಲಿ. ಬ್ರಾಂಚಸ್ ಕೂಡ ಇದ್ದಾವೆ ಬೆಂಗಳೂರಲ್ಲಿ ಬೇರೆ ಕಡೆ. ಸೊ ಅಲ್ಲಿ ನಾವು ಹೋದಾಗ ರಾತ್ರಿ 8:30 ಆಗೋಗಿತ್ತು. ನಾವು ಬಿಲ್ ಪೇ ಮಾಡಿ ಫಸ್ಟೇ ಟೋಕನ್ ತೊಗೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕಾಯಿತು. ತುಂಬಾ ರಶ್ ಇತ್ತು. ಬಾಳೆ ಎಲೆಯಲ್ಲಿ ಒಂದೊಂದಾಗಿ ಐಟಮ್ಗಳನ್ನ ಬಡಿಸ್ಕೊಂಡು ಬರ್ತಾರೆ. ನಾನು ಹೇಳ್ದಂಗೆ ಆಗಲೇ ಇದು ಅನ್ಲಿಮಿಟೆಡ್ ನಾನ್ ವೆಜ್ ಚಿಕನ್ ಮೀಲ್ಸು. ಸೊ ಫಸ್ಟು ನಮಗೆ ಸರ್ವ್ ಮಾಡಿದ್ದು ಚಿಲ್ಲಿ ಚಿಕನ್ನು ತುಂಬ ಖಾರ ಏನಿರಲಿಲ್ಲ, ಮೈಲ್ಡಾಗೇ ಇತ್ತು. ಈ ಚಿಲ್ಲಿ ಚಿಕನ್ ಸರ್ವ್ ಮಾಡಿದ್ಮೇಲೆ ನೆಕ್ಸ್ಟ್ ಬಂದಿದ್ದು ಒಂದು ರೆಡ್ ಕಲರ್ ಗ್ರೇವಿ ಚಿಕನ್ನು. ಇದು ಕೂಡ ತುಂಬ ಖಾರ ಏನು ಇರಲಿಲ್ಲ. ನಿಮ್ಮ ಟೇಬಲ್ ಮೇಲೆ ಒಂದು ಸಣ್ಣ ಬಕೆಟಲ್ಲಿ ಮೊಸರು ಬಜ್ಜಿ ಕೂಡ ಇಟ್ಟಿರ್ತಾರೆ. ಬಟ್ ಅದೇನು ಅದರಲ್ಲಿ ನಮಗೆ ಈರುಳ್ಳಿ ಅಂಥದ್ದೇನು ಸಿಗಲಿಲ್ಲ. ಸ್ವಲ್ಪ ನೀರು ಮಜ್ಜಿಗೆ ಥರನೇ ಇತ್ತು. ಸೊ ಒಂದೊಂದೇ ಐಟಮ್ ಬಡಿಸ್ಕೊಂಡು ಬಂದಾಗ ಬಿಸಿ ಬಿಸಿ ಇರುತ್ತಲ್ಲ, ನಾವು ತಿನ್ನೋಕ್ಕೆ ಶುರು ಮಾಡ್ಕೊಂಡ್ವಿ. ಸೊ ಮೇನ್ ಕೋರ್ಸಿಗೆ ಬಂದರೆ 2 ಥರದ ಬಿರಿಯಾನಿ, ಮುದ್ದೆ ಮತ್ತು ರೋಟಿ ಇದೆಲ್ಲನೂ ಕೊಡ್ತಾರೆ. ವೈಟ್ ರೈಸ್ ಕೂಡ ಇರುತ್ತೆ. ಎಲ್ಲನೂ ಕೂಡ ಅನ್ಲಿಮಿಟೆಡ್. ಫಸ್ಟು ರೋಟಿ ಸರ್ವ್ ಮಾಡಿದ್ರು, ಅದು ಕೂಡ ಬಿಸಿಯಾಗಿತ್ತು. ಪರವಾಗಿಲ್ಲ, ಚೆನ್ನಾಗಿತ್ತು. ಈ ಗ್ರೇವಿ ಜೊತೆ ತಿನ್ಬೋದು. ಹಾಗೆಯೇ ಒಂದು ಪ್ಲೇಟು ಸ್ಯಾಲಡ್ ಕೂಡ ಕೊಟ್ಟಿದ್ರು. ಅದರಲ್ಲಿ ಈರುಳ್ಳಿ, ಸೌತೆಕಾಯಿ ಮತ್ತು ಹಣ್ಣು ಪೀಸಸ್ ಕೂಡ ಇತ್ತು. ಸೊ ಈ ಸ್ಟಾರ್ಟರ್ಸಲ್ಲಿ ಒಂದು ಈ ಥರ ಚಿಲ್ಲಿ ಚಿಕನು, ಇನ್ನೊಂದು ಈ ಥರ ರೆಡ್ ಗ್ರೇವಿ, ಮತ್ತು ನೆಕ್ಸ್ಟ್ ಬಂದು ಚಿಕನ್ ಕಬಾಬು. ಹಾಗೆಯೇ ಒಂದು ಪ್ಲೇಟಲ್ಲಿ ಸ್ವಲ್ಪ ಏನೋ ಒಂಥರ ಸಾರಿನ ಟೈಪು ಒಂದು 3 ಪೀಸ್ ಏನೋ ಕೊಡ್ತಾರೆ. ಅದೇನು ನನಗೆ ಅಷ್ಟೊಂದು ಯಾರಿಗೂ ಇಷ್ಟ ಆಗಲಿಲ್ಲ. ತುಂಬ ಒಂಥರ 4 ಪೀಸ್ ಥರ ಇತ್ತು. ಸೊ ಟೇಸ್ಟ್ ವೈಸು ನಮಗೇನು ಅಷ್ಟು ಇಷ್ಟ ಆಗಲಿಲ್ಲ. ಬಟ್ ಕಬಾಬ್ ಅಂತೂ ಬಿಸಿ ಬಿಸಿ ಕೊಡ್ತಾರೆ. 2 ಪೀಸು ಸ್ಟಾರ್ಟಿಂಗಲ್ಲಿ ಹಾಕ್ತಾರೆ. ಮತ್ತು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತರಿಸ್ಕೋಬೋದು, ತಂದು ಸರ್ವ್ ಮಾಡ್ತಾರೆ. ಬಟ್ ಸುಮ್ಮನೆ ಎಷ್ಟು ನಮ್ಮ ಕೆಪಾಸಿಟಿ ಇರೋಷ್ಟು ಹಾಕಿಸ್ಕೋಬೇಕಲ್ವ, ಇಲ್ಲಾಂದರೆ ವೇಸ್ಟ್ ಮಾಡಬಾರ್ದು. ಅದು ಒಂಥರ ಫುಡ್ ವೇಸ್ಟ್ ಮಾಡಬಾರ್ದು ಅಂತ ಎಲ್ರಿಗೂ ಸ್ವಲ್ಪ ಅರಿವಿರಬೇಕು. ಬಟ್ ಅವರು ಕೂಡ ಒಂದು ಪೋಸ್ಟರ್ ಹಾಕಿದ್ದಾರೆ. ಅಲ್ಲಿ ಸುಮಾರು 3 ಕಡೆ ಪೋಸ್ಟರ್ ಕೂಡ ಹಾಕಿದ್ದಾರೆ. ಫುಡ್ಡು ವೇಸ್ಟ್ ಮಾಡೋಂಗಿಲ್ಲ, ಇಲ್ಲಾಂದರೆ ಪೆನಾಲ್ಟಿ ಹಾಕ್ತೀವಿ, 200 ರೂಪೀಸ್ ಕಂಪಲ್ಸರಿ ಅಂತ ಕೂಡ. ಸೊ ನೋಡಿ, ಫಸ್ಟು ರೋಟಿ ಸರ್ವ್ ಮಾಡಿದ್ರು. ಅದು ನಾನು ಚಿಲ್ಲಿ ಚಿಕನ್ ಜೊತೆ ಟೇಸ್ಟ್ ಮಾಡ್ತಾಯಿದ್ದೀನಿ. ನಾನ್ ವೆಜ್ ಊಟ ತೊಗೊಂಡಾಗ ಸಲಾಡ್ ಇರಲೇಬೇಕಲ್ವ, ಅಟ್ಲೀಸ್ಟ್ ಈರುಳ್ಳಿ ಆದರೂ ಕಂಪಲ್ಸರಿ ಆಗಿರಬೇಕು, ನಿಂಬೆಹಣ್ಣು, ಈರುಳ್ಳಿ. ಫಸ್ಟ್ ನಮಗೆ ಬಿರಿಯಾನಿ ಸರ್ವ್ ಮಾಡಿದ್ದು ಅದು ದಮ್ ಬಿರಿಯಾನಿ. ಪರವಾಗಿಲ್ಲ, ಅದೊಂಥರ ಚೆನ್ನಾಗಿತ್ತು. ಅದ್ರಲ್ಲಿ ಕೂಡ ಪೀಸ್ ಹಾಕ್ತಾರೆ. ನಾವೆಲ್ಲ ಒಂದೊಂದು ಪೀಸ್ ಹಾಕಿಸ್ಕೊಂಡ್ವಿ. ನಿಮ್ಗೆ ಎಷ್ಟು ಕೇಳಿದ್ರು ಬಡಿಸ್ತಾರೆ. ಬಟ್ ಸ್ಟಿಲ್ ನಮ್ಮ ಕೆಪಾಸಿಟಿ ಮೇಲೆ ಹೋಗುತ್ತಲ್ವ, ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನೋಡಿ, ಇವಾಗ ರಾಯ್ತ ಸರ್ವ್ ಮಾಡ್ಕೊಂಡಲ್ಲ, ಸ್ವಲ್ಪ ನೀರಾಗೇ ಇತ್ತು. ಅದೊಂದು ಡಿಸಪಾಯಿಂಟ್ ಆಯಿತು. ಅದರಲ್ಲಿ ಈರುಳ್ಳಿ ಅಂಥದ್ದೇನು ನಮಗಂತೂ ಸಿಗಲಿಲ್ಲ. ನೋಡಿ, ಈ ದಮ್ ಬಿರಿಯಾನಿಲೋ ಪೀಸ್ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಅಂಟ್ಕೊಂಡಿತ್ತು. ಆಮೇಲೆ ನೋಡ್ತಾ ಇದ್ದೀರಲ್ಲ, ಚಿಕನ್ ಕಬಾಬ್ ಕೂಡ ನಾನು ನಿಂಬೆಹಣ್ಣು ಹಾಕ್ಕೊಂಡು ಅದನ್ನು ಕೂಡ ಈರುಳ್ಳಿ ಜೊತೆಗೆ ತಿಂತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು, ಇಷ್ಟ ಆಯಿತು. ಕಬಾಬ್ಸ್ ಯೂಶ್ವಲಿ ಬಿಸಿ ಬಿಸಿ ತಿನ್ನೋದಕ್ಕೆ ಚೆನ್ನಾಗಿರುತ್ತಲ್ವ. ನೋಡಿ, ಇದು ಸೆಕೆಂಡ್ ಸರ್ವಿಂಗ್ ಬಿರಿಯಾನಿ. ಅದು ನಾಟಿ ಬಿರಿಯಾನಿ ಅಂತ ಕೂಡ ಹೇಳಿದ್ರು. ಸೊ ಆಮೇಲೆ ಅದಾದಮೇಲೆ ವೈಟ್ ರೈಸ್ ಹಾಕಿಸ್ಕೊಂಡೆ. ರಸಮ್ ತಿನ್ನಬೇಕು ಅಂತ ಆಸೆ ಇತ್ತು, ರಸಮ್ ರೈಸು. ಬಟ್ ಯಾಕೋ ಇದು ಕೂಡ ಡಿಸಪಾಯಿಂಟ್ ಆಯಿತು. ರಸಮ್ಮು ಸ್ವಲ್ಪ ಚೆನ್ನಾಗಿರಲಿಲ್ಲ. ಮನೇಲಿ ಸೋಡಾ ಕೂಡ ತೊಗೊಂಡಿದ್ವಿ. ಸೋಡಾ ಮತ್ತು ವಾಟರ್ ಬಾಟಲ್ಗೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ. ಇದು ಯಾವುದೇ ಥರದ ಪ್ರಮೋಷನ್ ವಿಡಿಯೋ ಅಲ್ಲ, ಅವ್ರವ್ರ ಒಪಿನಿಯನ್ ಅವ್ರವ್ರಿಗಿದ್ದೇ ಇರುತ್ತೆ.